ಬಿಸ್ನೆಸ್ ಮಾಡುವ ಪ್ರತಿಯೊಬ್ಬನಿಗೂ ಕೂಡ ಈ ವಿಡಿಯೋ ಬಹಳ ಬಹಳ ಉಪಯುಕ್ತವಾಗುತ್ತೆ. ಇದರಲ್ಲಿ ಬಿಸ್ನೆಸ್ ಸಕ್ಸಸ್ ಆಗೋದಕ್ಕೆ ಸೀಕ್ರೆಟ್ ಫಾರ್ಮುಲಾ ಒಂದನ್ನು ನಿಮ್ಮೆಲ್ರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಇದರಿಂದಾಗಿ ನಿಮ್ಮ ಬಿಸ್ನೆಸ್ನಲ್ಲೂ ಕೂಡ ಅಭಿವೃದ್ಧಿ ಅನ್ನೋದು ನಿಮಗೆ 100% ಆಗುತ್ತೆ. ತಂತ್ರ ಪರಿಹಾರಗಳ ಮುಖಾಂತರದಲ್ಲಿ ನೀವು ಕೂಡ ನಿಮ್ಮ ಬಿಸ್ನೆಸ್ಸನ್ನು ಅಭಿವೃದ್ಧಿ ಮಾಡಿಕೊಳ್ಬೋದು. ಆ ತಂತ್ರ ಪರಿಹಾರಗಳು ಏನು, ಯಾವ ರೀತಿ ಮಾಡೋದು ಅಂತ ಹೇಳಿ ಪರಿಪೂರ್ಣವಾಗಿ ಇಂದಿನ ಈ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬಿಸ್ನೆಸ್ ಅನ್ನೋದು ಪ್ರತಿಯೊಬ್ಬನ ಕನಸು. ಯಾಕಂದರೆ ನಾವು ಕೆಲಸಕ್ಕೆ ಹೋಗ್ತಾ ಇರ್ತೇವೆ, ಸಂಬಳ ಬರುವಂಥದ್ದು ನಮ್ಮ ಜೀವನ ನಡೆಸಲಿಕ್ಕೆ ಸಾಕಾಗ್ತಾ ಇರೋದಿಲ್ಲ ಅಂತ ಹೇಳಿ ಹಲವಾರು ಜನ ಒಂದು ಬಿಸ್ನೆಸ್ ಮಾಡೋಣ, ಇದರಿಂದಾಗಿ ಅಳತೆ ಮೀರಿದ ಒಂದು ಲಾಭವನ್ನು ಗಳಿಸ್ಬೋದು, ಜೀವನದಲ್ಲಿ ಸೆಟಲ್ ಆಗ್ಬೋದು ಅಂತ ಹೇಳಿ ಪ್ರಯತ್ನದ ಮುಖಾಂತರದಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಹೊರಡ್ತೇವೆ. ಅದರಲ್ಲಿ ಹೆಚ್ಚು ಜನ ಸಾಲದ ಮೊರೆಯನ್ನು ಹೋಗಿ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ. ಈ ಸಾಲವನ್ನು ತೆಗೆದುಕೊಂಡು ಬಿಸ್ನೆಸ್ಸನ್ನು ಮಾಡಿ, ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅನ್ನೋ ಕನಸನ್ನು ಹೊತ್ತುಕೊಂಡು ಖಂಡಿತವಾಗ್ಲೂ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತೇವೆ, ಯಾವುದೇ ರೂಪದ ಬಿಸ್ನೆಸ್ ಆಗಿರಲಿ. ಈ ರೀತಿ ಪ್ರಾರಂಭ ಮಾಡಿದಂತಹ ಬಿಸ್ನೆಸ್ಸು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಮೊದಲ 1, 2, 3 ತಿಂಗಳ ಕಾಲ ಅಭಿವೃದ್ಧಿ ಆಗಿದ್ದು, ಬಿಸ್ನೆಸ್ ಮಾಡಿದ್ದು ಎಲ್ಲವೂ ಮಾಡಿದರೂ ಕೂಡ ಲಾಸ್ಟ್ 3 ತಿಂಗಳು ಕಳೀತಾ ಇದ್ದಂಗೆ ಏನೋ ಒಂದು ಮಂಕು ಕವಿದ ವಾತಾವರಣ, ದಿನಕ್ಕೆ ಗುಣಮಟ್ಟದ ಒಂದು ಬಿಸ್ನೆಸ್ ಆಗ್ತಾ ಇರುತ್ತೆ. ಇದರಿಂದಾಗಿ ಲೈಫ್ ಸೆಟ್ಲ್ ಆಯಿತು, ಇನ್ನೇನು ಮನೆ ತಗೊಂಡೆ, ಕಾರ್ ತಗೊಂಡೆ ಅಂತ ಎಲ್ಲ ಕನಸುಗಳನ್ನು ಮಾಡಿಕೊಂಡು ಹೊಸ ಸಾಲವನ್ನು ಕೂಡ ಮಾಡಿದ್ದಾಯಿತು. ಎಲ್ಲವನ್ನ ಮಾಡಿದರೂ ಕೂಡ ನಮ್ಮ ಬಿಸ್ನೆಸ್ 3 ತಿಂಗಳಾಗುವಷ್ಟರಲ್ಲಿ ಮಕಾಡೆ ಮಲಗಿಬಿಡುತ್ತೆ. ಒಳ್ಳೆಯ ವ್ಯಾಪಾರ ಆಗ್ತಾ ಇದ್ದಂಥದ್ದು ಜನಗಳೇ ಬರ್ತಾ ಇರೋದಿಲ್ಲ, ಎಲ್ಲವೂ ಕೂಡ ಮೌನಕ್ಕೆ ತಿರುಗಿರುತ್ತೆ. ಹಾಗಾಗಿ ಇವತ್ತು ಚೆನ್ನಾಗಾಗುತ್ತೆ, ಬಿಸ್ನೆಸ್ ಆಗಿದೆಯಲ್ಲ, ನಾಳೆ ಚೆನ್ನಾಗಾಗ್ಬೋದು, ನಾಡಿದ್ದು ಚೆನ್ನಾಗಾಗ್ಬೋದು ಅಂತ ಹೇಳಿ ಪ್ರತಿದಿನ ಕನಸನ್ನು ಹೊತ್ತು ನಾವು ಅಂಗಡಿಯನ್ನು ಓಪನ್ ಮಾಡ್ತೇವೆ, ಬಿಸ್ನೆಸ್ಸನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೇವೆ. ಆದರೂ ಕೂಡ ಈ ಬಿಸ್ನೆಸ್ ಅನ್ನೋದು ಕೈ ಹಿಡಿತಾ ಇರೋದಿಲ್ಲ. ಹಾಗಾಗಿ ಹೊಸ ಸಾಲವನ್ನು ಮತ್ತೆ ತಂದು ಮತ್ತೆ ಇನ್ವೆಸ್ಟ್ ಮಾಡಿ ಇನ್ನೊಂದೇನಾದರೂ ಆಗುತ್ತೆ, ಮತ್ತೊಂದೇನಾದರೂ ಆಗುತ್ತೆ ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾ ಇರ್ತೇವೆ. ಬಿಟ್ಟರೆ ಅಭಿವೃದ್ಧಿ ಅಂತಕ್ಕಂಥದ್ದು ಆಗ್ತಾನೇ ಇರೋದಿಲ್ಲ. ಸಾಲಕ್ಕೆ ಸಾಲ, ಆ ಸಾಲವನ್ನು ತೀರಿಸಲು ಮತ್ತೊಂದು ಸಾಲ ಅಂತ ಹೇಳಿ ಬರೀ ಸಾಲ ಮಾಡುವಂಥದ್ದೇ ಆಗಿರುತ್ತೆ. ಬಿಟ್ಟರೆ ಲಾಭ ಅಂತಕ್ಕಂಥದ್ದು ಪಡೆಯೋಕ್ಕಾಗ್ತಾ ಇರೋದಿಲ್ಲ. ಈ ಪರಿಸ್ಥಿತಿಯವರೆಗೂ ಕೂಡ ನೀವು ಹೋಗಿದ್ರೆ ಪರಿಹಾರಗಳನ್ನು ಯಾವ ರೀತಿ ಮಾಡಬೇಕು, ನೀವು ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ನಾವು ಎಲ್ಲ ಕಡೆನೂ ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೂ ಪ್ರತಿಯೊಬ್ಬನೂ ಕೂಡ ಫಸ್ಟ್ ಮಾಡುವಂಥ ಕೆಲಸ ಏನು ಅಂದರೆ, ಎಲ್ಲೋ ಒಂದು ಕಡೆ ಹೋಗಿ ಶಾಸ್ತ್ರವನ್ನು ಕೇಳುವಂಥದ್ದು. ಈ ಬಿಸ್ನೆಸ್ ನನಗೆ ಆಗುತ್ತೋ ಆಗಲ್ವೋ ಅಂತ ಹೇಳಿ, ಅಲ್ಲಿ ಚೆನ್ನಾಗಾಗುತ್ತೆ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಆದರೂ ಕೂಡ ಬಿಸ್ನೆಸ್ ಮಕಾಡೆ ಮಲಗಿರುತ್ತೆ. ಇದಕ್ಕೆ ಕಾರಣ ಜಾತಕವನ್ನು ನೋಡದೆ ಸುಮ್ಮನೆ ಪ್ರಶ್ನಾಶಾಸ್ತ್ರದಲ್ಲಿ ನಾವು ಉತ್ತರವನ್ನು ಕಂಡುಕೊಳ್ಳುವಂಥದ್ದು. ಇದು ಮೊದಲ ತಪ್ಪಾಗುತ್ತೆ. ನಿಮ್ಮ ಜಾತಕದಲ್ಲಿ ನಿಮಗೆ ಯಾವ ಬಿಸ್ನೆಸ್ ಅನುಗುಣವಾಗುತ್ತೆ, ಯಾವ ಬಿಸ್ನೆಸ್ ನಿಮ್ಮ ಕೈ ಹಿಡಿಯುತ್ತೆ ಅಂತಕ್ಕಂಥದ್ರ ಬಗ್ಗೆ ಪೂರ್ಣ ಮಾಹಿತಿ ಇರುತ್ತೆ. ನಿಮ್ಮ ಜಾತಕವನ್ನು ನೋಡಿ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಇನ್ನೂ ಕೆಲವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದಾಗ ಹೈ ಲೆವೆಲ್ ಸಕ್ಸಸ್ ಆಗಿರ್ತಾರೆ. ಆ ಪಾರ್ಟ್ನರ್ಶಿಪ್ ಚೆನ್ನಾಗಿ ಆಗ್ತಾ ಇದೆ ಬಿಡು ಅಂತ ಹೇಳಿ ಇನ್ನೊಂದೇನೋ ಸ್ವಂತವಾಗಿ ಮಾಡೋದಕ್ಕೆ ಹೊರಡ್ತಾರೆ. ಅಲ್ಲಿ ಅವರು ಏಟನ್ನು ಹೊಡೆಸ್ಕೊಳ್ತಾರೆ, ಅಲ್ಲಿ ಅವರು ಪೆಟ್ಟು ತಿಂತಾರೆ. ಇನ್ನು ಕೆಲವರು ಸ್ವಂತವಾಗಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಬ್ರು ಯಾರೋ ಬಂದು ಪಾರ್ಟ್ನರ್ಶಿಪ್ ಮಾಡೋಣ ಅಂತ ಹೇಳಿ ಅವ್ರ ಜೊತೆ ಕೈ ಹಾಕಿರ್ತೀರಿ, ಆಗ ಕೈಯನ್ನು ಸುಟ್ಕೊಂಡಿರ್ತೀರಿ. ಈ ಎಲ್ಲವೂ ಕೂಡ ನಿಮ್ಮ ಜಾತಕದಲ್ಲಿರುವಂತಹ ವಿಚಾರಗಳು. ಯಾವ ಬಿಸ್ನೆಸ್ ಯಾರಿಗೆ ಸೂಟ್ ಆಗುತ್ತೆ, ಯಾರು ಪಾರ್ಟ್ನರ್ಶಿಪ್ ಮಾಡಬೇಕು, ಯಾರು ಪಾರ್ಟ್ನರ್ಶಿಪ್ ಮಾಡಬಾರ್ದು, ಎಲ್ಲವೂ ಕೂಡ ನಿಮ್ಮ ಜಾತಕದಲ್ಲಿ ಅಡಗಿರುವಂತಹ ಪ್ರಶ್ನೆಗಳೇ. ಎಲ್ಲವೂ ಕೂಡ ನಿಮ್ಮ ಜಾತಕದಲ್ಲಿ ಅಡಗಿರುವಂತಹ ನಿಗೂಢತೆ ಏನಲ್ಲ, ಆ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಜಾತಕದಲ್ಲಿ ಸಿಗುತ್ತೆ. ಬಿಸ್ನೆಸ್ ಅಥವಾ ವ್ಯಾಪಾರ ಅಂದಾಗ ನಿಮ್ಮ ವ್ಯಾಪಾರ ಸ್ಥಳಕ್ಕೆ ನೂರಾರು ಜನ ಬಂದು ಹೋಗ್ತಾ ಇರ್ತಾರೆ. ಈ ನೂರಾರು ಜನ ಬಂದು ಹೋದಂತಹ ವ್ಯಕ್ತಿಗಳಲ್ಲಿ ಒಂದು 10 ಜನ ನಿಮ್ಮ ಅಂಗಡಿಯ ಮೇಲೆ, ನಿಮ್ಮ ಬಿಸ್ನೆಸ್ ಮೇಲೆ, ಈ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ, ನಾನೂ ಕೂಡ ಈ ಬಿಸ್ನೆಸ್ ಮಾಡ್ಬೋದಲ್ಲ ಅಂತ ಹೇಳಿ ಒಂದು ಕೆಟ್ಟ ದೃಷ್ಟಿ, ಕೆಟ್ಟ ಮನಸ್ಥಿತಿಯಿಂದ ಬಂದು ಹೋಗಿರ್ತಾರೆ. ಇಂತಹ ಜನರಿಂದಾಗಿ ಕೆಟ್ಟ ದೃಷ್ಟಿ ಅನ್ನೋದು ನಿಮ್ಮ ಅಂಗಡಿಯೊಳಗೆ, ನಿಮ್ಮ ವ್ಯಾಪಾರ ಸ್ಥಳದ ಒಳಗೆ ಅವರ ಒಂದು ನೆಗೆಟಿವಿಟಿ ಚಿಂತನೆ ಅನ್ನೋದು ಬಿಟ್ಟು ಹೋಗಿರ್ತಾರೆ. ಅದರಿಂದಾಗಿ ನಿಮ್ಮ ಒಂದು ವ್ಯಾಪಾರ
ಕುಂಠಿತ ಆಗೋದಕ್ಕೆ ಮೂಲ ಕಾರಣ ಆಗುತ್ತೆ. ಯಾರೋ ಏನೋ ಮಾಟ ಮಂತ್ರ ಮಾಡಿಸೋ ಅವಶ್ಯಕತೆನೇ ಇಲ್ಲ. ಎಲ್ಲದರ ಬದಲಾಗಿ ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಿ ಬಂದು ಹೋದಂತಹ ಕಸ್ಟಮರ್ಗಳೇನಿರ್ತಾರೆ ಅವರು ಬಿಟ್ಟೋದಂತಹ ಕೆಟ್ಟ ದೃಷ್ಟಿಗಳೇ ನಮ್ಮನ್ನು ಹಾಳು ಮಾಡೋದಕ್ಕೆ ಸಾಕಾಗುತ್ತೆ. ಅದನ್ನು ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕು. ಇನ್ನು ವ್ಯಾಪಾರ ಅಭಿವೃದ್ಧಿ ಆಗಲಿಕ್ಕೆ ನಾವೇನು ಮಾಡಬೇಕು ಅಂತಂದರೆ, ನಮ್ಮ ವ್ಯಾಪಾರ ಸ್ಥಳದಲ್ಲಿ ಮಹಾ ಸುದರ್ಶನ ಮಂತ್ರವನ್ನು ದಿನನಿತ್ಯ ಜಪ ಮಾಡಬೇಕಾಗುತ್ತೆ. ಮಹಾ ಸುದರ್ಶನ ಮಂತ್ರವನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಹೋಗಿ ಚೆಕ್ ಮಾಡ್ಕೊಳ್ಬೋದು. ಅದರ ಜೊತೆಯಲ್ಲಿ ಒಂದು ಸುದರ್ಶನ ಯಂತ್ರ, ಒಂದು ಮಹಾ ಸುದರ್ಶನ ಯಂತ್ರವನ್ನು ಸಾಧ್ಯವಾದರೆ ನೀವು ಕೂಡ ಸ್ಥಾಪನೆ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಹೆಸರಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ನೀವು ಹಾಕ್ಕೊಂಡಾಗ ಈ ದುಷ್ಟಶಕ್ತಿಗಳು, ಮಾಟ ಮಂತ್ರ ದೋಷಗಳು ಅಥವಾ ದೃಷ್ಟಿ ದೋಷಗಳು ಈ ಎಲ್ಲವೂ ಕೂಡ ದೂರ ಆಗುತ್ತೆ. ಅದರ ಜೊತೆಯಲ್ಲಿ ನಿಮ್ಮ ಕಷ್ಟ ನಷ್ಟಗಳೆಲ್ಲವೂ ಕೂಡ ದೂರ ಆಗಿ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಈ ಒಂದು ಯಂತ್ರವನ್ನು ಹಾಕಿಕೊಳ್ಳಲು ಶಕ್ತಿ ಇಲ್ಲದಂತಹ ವ್ಯಕ್ತಿಗಳು ಮಾಡಬಹುದಾದಂತಹ ಪರಿಹಾರ ಏನಪ್ಪ ಅಂತಂದರೆ, ಒಂದು ಮುಷ್ಟಿ ಅಕ್ಕಿಯನ್ನು ತಗೊಳ್ಬೇಕು. ಒಂದು ಮುಷ್ಟಿ ಅಕ್ಕಿಯನ್ನು ತಗೊಂಡು ಈ ಒಂದು ಮಂತ್ರವನ್ನು ನೀವು ಹೇಳಬೇಕಾಗತ್ತೆ. ಆ ಮಂತ್ರವೇ ಓಂ ಹ್ರೀಂ ಶ್ರೀಂ ಹ್ರೀಂ 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 ರಹಃ ಕಾಳಿಕುಂದ ಸ್ವಾಮಿನೇ ನಮಃ ಜಯೇ ವಿಜಯೇ ಅಪರಾಜಿತೆ ಚಕ್ರೇಶ್ವರಿ ಮಮಾರ್ಥ ಸಿದ್ಧಿ ಸಿದ್ಧಿ ಕುರು ಕುರು ಸ್ವಾಹ. ಈ ಮಂತ್ರವನ್ನು ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ತೆಗೆದುಕೊಂಡು ಈ ಮಂತ್ರವನ್ನು ಒಂದು ಬಾರಿ ಹೇಳಿ ಸೈಡ್ಗಿಡಿ. ಇದೇ ಥರ 7 ಬಾರಿ ಮಂತ್ರವನ್ನು ಹೇಳಿ ಬದಿಯಲ್ಲಿಡಬೇಕಾಗತ್ತೆ. ಈ 7 ಬಾರಿ ಹೇಳಿದಂತಹ ಅಕ್ಕಿ, 7 ಮುಷ್ಟಿ ಅಕ್ಕಿ ಏನಿರುತ್ತಲ್ಲ, ಇದನ್ನು ತೆಗೆದುಕೊಂಡು ಹೋಗಿ ನೀವು ಹಕ್ಕಿಗಳಿಗೆ ತಿನ್ನೋದಕ್ಕೆ ಹಾಕಬೇಕು, ಪಕ್ಷಿಗಳಿಗೆ ತಿನ್ನೋದಕ್ಕೆ ಹಾಕಬೇಕು. ಸಾಧ್ಯವಾದರೆ ಪಾರಿವಾಳಗಳು ಇದನ್ನು ತಿನ್ನುವ ರೀತಿ ಹಾಕಿಕೊಳ್ಳಿ. ಈ ರೀತಿ ನೀವು ಹಾಕೋದ್ರಿಂದ ನಿಮ್ಮ ಸಮಸ್ಯೆಗಳು, ವ್ಯಾಪಾರದಲ್ಲಿರುವ ದುಷ್ಟಶಕ್ತಿಗಳು, ಕೆಟ್ಟ ಶಕ್ತಿಗಳೇನಿರುತ್ತಲ್ಲ, ಅದು ಸಂಪೂರ್ಣವಾಗಿ ನಿಮ್ಮ ವ್ಯಾಪಾರ ಸ್ಥಳದಿಂದ ಹೊರ ಹೋಗುತ್ತೆ. ಇದನ್ನು 7 ಶುಕ್ರವಾರಗಳ ಕಾಲ ನೀವು ಮಾಡಬೇಕಾಗತ್ತೆ. ಅಥವಾ ಪ್ರತಿ ಶುಕ್ರವಾರ ಮಾಡಿದ್ರೂ ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ. ಇದನ್ನು ಸಾಧ್ಯವಾದರೆ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ವ್ಯಾಪಾರ ಅಭಿವೃದ್ಧಿ ಆಗಲಿಕ್ಕೆ ತುಂಬ ಸಹಾಯಕವಾಗಿರುತ್ತೆ. ಇನ್ನು ಯಾವ ರಾಶಿಯವರು ಯಾವ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿಸಿದ್ದೇನೆ. ಆ ವಿಡಿಯೋವನ್ನು ಕೂಡ ನೀವು ನೋಡೋದ್ರಿಂದ ನಿಮಗೆ ಯಾವ ಬಿಸ್ನೆಸ್ ಸೂಟ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೂಡ ಪಡ್ಕೊಳ್ಬೋದು. ಎಲ್ರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.